ಸರವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಥೆಯನ್ನ ಕೇಳುವ ಮೊದಲು ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಯನ್ನ ಕೇಳಿ. ಕಥೆ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಮ್ಮೆ ಕೈಯನ್ನು ಹಿಡಿದರೆ ಅದೇ ತಾನೇ ಪ್ರೀತಿಯ ಆಸರೆ. ಸಹಾಯಿಕೆಯ ಮುಂದೆ ಕುಳಿತ ತಶ್ ಏನೂ ಮಾತಾಡಿದಳೋ ಗೊತ್ತಿಲ್ಲ. ಬಂದಗತ್ತಲ್ಲೇ ಹೊರಟಳು. ಅವಳು ಹೊರಟು ಹೋಗುವುದನ್ನೇ ಕಾಯುತ್ತಿದ್ದ ಆಪ್ತ ಸಹಾಯಿಕಿ ಇಷ್ಟೊತ್ತೂ ಲೈನ್ನಲ್ಲಿದ್ದ ಕಾಲ್ ಕಟ್ ಮಾಡಿ ಮೊಬೈಲ್ ಜೇಬಿಗೆ ತುರುಕಿ ತನ್ನ ಗಾಡಿ ಏರಿದಳು. ಸಂಜೆ ಹೊತ್ತಿಗೆ ಮನೆಗೆ ಬಂದವಳು ಸಮಯ ನೋಡಿ ಮದುವೆಗೆ ಒಪ್ಪಿಗೆ ಇಟ್ಟಳು. ಮಾಮ್, ಡ್ಯಾಡ್, ನನ್ಗೆ ಮದುವೆಗೆ ಒಪ್ಪಿಗೆ ಇದೆ ಎಂದವಳ ತಲೆಯಲ್ಲಿ ಏನೋಡುತ್ತಿತ್ತೋ ಗೊತ್ತಿಲ್ಲ. ಆದ್ರೆ ಹೆತ್ತವರಿಗೆ ಬಹಳ ಖುಷಿಯಾಗಿತ್ತು. ಮಗಳು ಒಪ್ಪಿಗೆ ಕೊಟ್ಟ ಖುಷಿಗೆ ಕಾಲು ನೆಲದ ಮೇಲೆ ನಿಲ್ಲುತ್ತಿರಲಿಲ್ಲ ಪೂರ್ಣ ಅವರಿಗೆ. ಡ್ರಾಯರ್ನಲ್ಲಿದ್ದ ಬ್ರೋಕರ್ ಕೊಟ್ಟಿದ್ದ ಹಲವಾರು ಚಂದ ಇರುವ ಹುಡುಗರ ಫೋಟೋ ತೆಗೆದು ತಂದು ಮಗಳ ಮುಂದೆ ಹಿಡಿದು, ಇದ್ರಲ್ಲಿ ಯಾರಿಷ್ಟಾನೋ ಅಂತ ಹೇಳು, ಅವರನ್ನೇ ನಿನ್ಗೆ ಮದ್ವೆ ಮಾಡಿಸ್ತೀವಿ. ಸಂತೋಷದಲ್ಲಿ ಹೇಳಿದರೆ ಫೋಟೋ ಒತ್ತ ಕಣ್ಣು ಕೂಡ ಹಾಯಿಸದ ಹುಡುಗಿ ತನ್ನನೇ ಕಾಫಿ ಕುಡಿಯುತ್ತಾ, ನಾನು ಮದುವೆ ಆಗ್ತೀನಿ ಅಂದೆ, ನೀವಿಬ್ರು ನೋಡಿರೋ ಹುಡುಗನನ್ನು ಅಂತ ಹೇಳಿಲ್ಲ ಅಲ್ವಾ? ನಾನು ನನಗೆ ಇಷ್ಟ ಆಗುವ ಹುಡುಗನನ್ನು ಮದುವೆ ಆಗೋದು. ನೆಕ್ಸ್ಟ್ ವೀಕ್ ಮದುವೆ, ಈಗಿಂದಾನೇ ತಯಾರಿ ಮಾಡ್ಕೊಳ್ಳಿ ಎಂದವಳಲ್ಲಿ ಮದುವೆ ಹೆಣ್ಣಿಗೆ ಇರುವ ನಸು ನಾಚಿಕೆ, ಮದುವೆ ಹೆಣ್ಣಿಗೆ ಇರಬೇಕಾದ ಕಳೆ ಯಾವುದೂ ಇಲ್ಲ. ಆದರೂ ಮುಂದಿನ ವಾರ ಮದುವೆ ಇರುವುದಾಗಿ ತಿಳಿಸಿದ್ದಾಳೆ. ಗಂಡ ಹೆಂಡತಿ ಇಬ್ಬರೂ ಮುಖಾಮುಖ ನೋಡಿಕೊಂಡು, ತಶ್, ಹುಡುಗ ಯಾರಂತಾದ್ರೂ ಹೇಳು, ನಮಗೂ ನಮ್ಮ ಅಳಿಯ ಆಗುವವನನ್ನು ನೋಡೋ ಆಸೆ ಎಂದ ತಾಯಿಗೆ, ನೋಡುವಿಯಂತೆ ಮಾಮ್, ಮದುವೆ ದಿನ ಯಾಕಷ್ಟರ್ಜೆ, ಕಾಮಾಗಿ ಮದುವೆ ತಯಾರಿ ಕಡೆ ಗಮನ ಕೊಡಿ. ಹೆಣ್ಣಿಗ ಅಪ್ಪ ಅಮ್ಮ ನೀವು, ಅದೆಷ್ಟು ಆತಂಕ ಇರುತ್ತೋ ಏನೋ ಅಲ್ವಾ? ನಾನು ಮದುವೆ ಆಗ್ಲೇಬೇಕು ಅಂತ ಇದ್ರೆ ಮದುವೆ ದಿನಾನೇ ನಿಮ್ಮ ಅಳಿಯನನ್ನು ನೋಡಬಹುದು, ಇಲ್ಲ ಅಂದ್ರೆ ಮದುವೆ ಕ್ಯಾನ್ಸಲ್. ಓಕೆನಾ ಮಾಮ್? ಓಕೆನಾ ಡ್ಯಾಡ್? ಇಬ್ಬರನ್ನೂ ಉದ್ದೇಶಿಸಿ ಕೇಳಿದವಳಿಗೆ ತನಿಗೆ ತಾಳಿ ಕಟ್ಟುವವ ಯಾರೆಂದು ಗೊತ್ತಿದ್ದರೆ ಅಲ್ವಾ? ಗೊತ್ತಿಲ್ಲದಿದ್ದರೂ ಹೆತ್ತವರ ಮುಂದೆ ಗುಟ್ಟು ಬಿಟ್ಟು ಕೊಡಲಾರಳು. ಮದುವೆಗೆ ಒಪ್ತಿದ್ದೇ ಹೆಚ್ಚು ಎಂದುಕೊಂಡ ಹೆತ್ತವರು ಮತ್ತೇನು ಪ್ರಶ್ನಿಸದೆ ಮದುವೆ ತಯಾರಿಯಲ್ಲಿ ಮುಳುಗಿದರು. ಮಗಳಿಗೆ ಸೀರೆ, ಚಪ್ಪಲಿ, ಒಡವೆಯಿಂದ ಹಿಡಿದು ಅಳಿಯನಿಗೆ ಬಟ್ಟೆ ಬರೆ ಎಲ್ಲ ಪೂರ್ಣ, ವಿನಯ್ ಇಬ್ಬರೂ ಬಹಳ ಮುತುವರ್ಜಿಯಿಂದ ಆರಿಸಿ ತಂದರು. ತಶ್ವಿಕಾ ಮಾತ್ರ ಯಾವುದರಲ್ಲೂ ಆಸಕ್ತಿ ತೋರದೆ ಆಫೀಸ್ ಕೆಲಸದಲ್ಲಿ ಮುಳುಗಿದ್ದಳು. ಮದುವೆಗೆ ಕೇವಲ 2 ದಿನ ಬಾಕಿಯಿತ್ತು. ಪೂರ್ಣ ಹಾಗೂ ವಿನಯ್ ಅಳಿಯನ ಹೆಸರೇ ಗೊತ್ತಿಲ್ಲವಾಗಿದ್ದರಿಂದ ಕಾರ್ಡ್ ಪ್ರಿಂಟ್ ಹಾಕಿಸಲು ಹೋಗಲಿಲ್ಲ. ಮಾತಲ್ಲೇ ತೀರಾ ಹತ್ತಿರದವರನ್ನು ಕರೆದು ಬಂದಿದ್ದರು. ಮದುವೆಯ ಮುಂಚಿನ ದಿನ ಅರಿಶಿಣ ಹಚ್ಚಿಕೊಂಡು ನೀರು ಹಾಕಿಸಿಕೊಂಡ ತಶ್ವಿಕಾ ಮುಖದಲ್ಲಿ ಅರಿಶಿಣದಿಂದ ಹೊಸ ಕಾಂತಿ ಎದ್ದು ಕಾಣುತ್ತಿತ್ತು. ಅದೊನ್ನೇ ಶಾಸ್ತ್ರವನ್ನು ಮಾಡಿಸಿಕೊಂಡಿತ್ತು ಹುಡುಗಿ. ಮಿಕ್ಕೆಲ್ಲ ಯಾವ ಶಾಸ್ತ್ರವನ್ನೂ ಮಾಡಿಲಿಲ್ಲ. ಕೈಗಳಿಗೆ ಮೆಹಂದಿ ಹಾಕಿಸಿಲ್ಲ, ಕೈ ತುಂಬ ಬಳೆಗಳಿಲ್ಲ. ಮದುವೆಗೆ ತಯಾರಿಯಂತೂ ಆಗುತ್ತಿದ್ದಳು. ಮದುವೆಯ ದಿನ ಗಂಡು ಬಿಳಿ ಪಂಚೆ, ಬಿಳಿ ಶರ್ಟ್ ಹಾಕಿ ಹಸೆಮಣೆಯ ಮೇಲೆ ಕೂತು ಪುರೋಹಿತರು ಹೇಳಿದಂತೆ ಶಾಸ್ತ್ರ ಮಾಡುತ್ತಿದ್ದರೆ ಮಗಳನ್ನು ಹೆತ್ತವರ ಮುಖದಲ್ಲಿ ಎದೆಯಲ್ಲಿ ಅಡಗಿದ್ದ ಭಯವೆಲ್ಲ ಮಾಯವಾಗಿ ಸಮಾಧಾನ ತುಂಬಿತ್ತು. ಎಲ್ಲರೂ ಮೆಚ್ಚುವಂತಹ ಹುಡುಗನನ್ನೇ ಆಯ್ಕೆ ಮಾಡಿದ್ದಳು ತಶ್. ಹಸೆಮಣೆಯ ಮೇಲೆ ಕೂತವ ನೋಡಲು ಅಂದಗಾರ, ಸುರಸುಂದರನೂ ಆಗಿದ್ದ. ಪುರೋಹಿತರ ವಧುವನ್ನು ಕರಿತನ್ನಿ ಎನ್ನುವ ಕೂಗಿಗೆ ಅವಸರದಿಂದ ಪೂರ್ಣ ಹುಡುಗಿಯ ಕೋಣಿಗೆ ಹೋಗಿ ತಶ್ವಿಕಾಳನ್ನು ಹೊರಡಿಸಿದರು. ಹುಡುಗಿಯ ನೋಟ ನೆಲ ನೋಡುತ್ತಿಲ್ಲ, ಹೆಜ್ಜೆಯ ಮೇಲೆ ಹೆಜ್ಜೆಯಿಲ್ಲ, ತನು ಕಂಪಿಸುತ್ತಿಲ್ಲ. ಆಫೀಸಿಗೆ ಹೋಗುವ ಗಾಂಭೀರ್ಯದಲ್ಲಿ ನಡೆದು ಬರುತ್ತಿದ್ದಳು. ಆದ್ರೆ ಹಸೆಮಣೆಯ ಮೇಲೆ ಕೂತವ ಕ್ಷಣಕಾಲ ಅವಳು ಬರುವುದನ್ನೇ ನೋಡಿದವ ಮತ್ತೆ ಪುರೋಹಿತರ ಮಾತಿನ ಕಡೆ ಗಮನವಿಟ್ಟ. ಗಟ್ಟಿಮೇಳದ ಸದ್ದಿನಲ್ಲಿ 3 ಗಂಟು ಬಿದ್ದಿತ್ತು ತಶ್ವಿಕಾಳ ಕೊರಳಿಗೆ. ಪೂರ್ಣ ಕೈಯನ್ನು ಬೆಚ್ಚಗೆ ಹಿಡಿದು ವಿನಯ್ ಇಬ್ಬರಿಗೂ ಅಕ್ಷತೆ ಹಾಕಿ ಹಾರಾಯಿಸಿದರು. ಕಾಯ ವಾಚ ಎಂದು ಸಪ್ತಪದಿ ತುಳಿದ ಜೋಡಿಯ ಮನಸ್ಸಲ್ಲಿ ಯಾವ ಭಾವನೆ ಇತ್ತೋ? ಮದುವೆಯ ದಿನವೇ ಸಂಜೆ ಅದ್ಧೂರಿಯಾಗಿ ರಿಸೆಪ್ಷನ್ ಇಟ್ಟುಕೊಂಡಿದ್ದರು ವಿನಯ್, ಪೂರ್ಣ. ಬಂದವರ ಮುಂದೆ ಸೀರೆ ಬದಲಾಯಿಸಿ ಬಂದವಳಿಗೆ ಬೆಳಗ್ಗೆಯಿಂದ ಸೀರೆಯಲ್ಲೇ ಇದ್ದು ಕಿರಿಕಿರಿ ಶುರುವಾಗಿತ್ತು. ಮಗಳ ಮುಖದಲ್ಲಿ ಅಸಮಾಧಾನದ ಎಳೆ ಕಂಡರೂ ಕಾಣದ ಹಾಗೆ ಉಳಿದರು. ಎಲ್ಲರನ್ನೂ ನಗುವಿನ ಮುಖವಾಡ ತೊಟ್ಟು ಮಾತನಾಡಿಸಿ ಸಾಕಾಗಿ ಹೋಗಿತ್ತು. ಇನ್ನೂ ನನ್ನಿಂದಾಗದು ಎಂಬಂತೆ ತಾಯಿಯನ್ನು ಹತ್ತಿರಕ್ಕೆ ಕರೆದು, ಮಾಮ್, ನನ್ಗೆ ಇಷ್ಟ ಇಲ್ಲ ಅಂದ್ರೂ ರಿಸೆಪ್ಷನ್ ಇಟ್ಟಿದ್ದೀರಾ, ಮೊದಲೇ ಮದುವೆ ಕಿರಿಕಿರಿಗೆ ತಲೆ ನೋವ್ತಾ ಇದೆ, ಇನ್ನೂ ನನ್ನಿಂದ ಇಲ್ಲಿ ನಿಲ್ಲೋಕಾಗಲ್ಲ. ಐ ವಾಂಟ್ ರೆಸ್ಟ್ ಅಂಡ್ ಫಸ್ಟ್ ಈ ಸಾರಿನ ಬಿಚಿ ಹೊತ್ತಾಕ್ಬೇಕು, ಜಸ್ಟ್ ಇರಿಟೇಟಿಂಗ್. ಸ್ಟೇಜ್ ಮೇಲೆ ಬಂದಿರುವ ಪೂರ್ಣ ಮಗಳು ಎಲ್ಲಿ ಹೆಚ್ಚು ಮಾತಾಡುವಳು ಅಂತ ನವಜೋಡಿಗೆ ಮದುವೆ ಶಾಸ್ತ್ರದಲ್ಲಿ ಸುಸ್ತಾಗಿದೆ ಅಂತ ಬಂದವರಿಗೆ ತಿಳಿಸಿ ಇಬ್ಬರಿಗೂ ಬೇರೆ ಬೇರೆ ಕೋಣೆಗೆ ಬಿಟ್ಟರು. ತಶ್ವಿಕಾ ಎಂದಿನಂತೆ ತನ್ನ ರೂಮ್ಗೆ ಹೋದರೆ ಅವಳ ಮಾಂಗಲ್ಯದೊಡೆಯನಿಗೆ ಇನ್ನೊಂದು ರೂಮ್ ತೋರಿಸಿದ್ದರು. ರೂಮ್ಗೆ ಬಂದ ತಶ್ವಿಕಾ, ಈ ಮದುವೆಯಿಂದ ತಲೆ ಸಿಡಿತಾ ಇದೆ. ಮೊದಲು ಈ ಸೀರೆ ಬಿಚ್ಚಿ ಹೊತ್ತಾಕಿ ನನಗೆ ಕಂಫರ್ಟ್ ಎನಿಸುವ ಬಟ್ಟೆ ಹಾಕಿದರೆ ನನಗೆ ಸಮಾಧಾನ ಎಂದ ಹುಡುಗಿ ಮೊದಲು ಮಾಡಿದ ಕೆಲಸ ತಾಯಿಗೆ ಕಾಫಿ ತರಲು ಹೇಳಿದ್ದು. ನಂತರ ಬಾತ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದವಳು ಸೀರೆ ಬಿಚ್ಚಿ ಮೂಲೆಗೆಸೆದು ಹಾಸಿಗೆಯಲ್ಲಿ ಮೈ ಚಾಚಿದಳು. ಭಾರಿ ಎನಿಸುವ ಸೀರೆ ಒಡವೆ ತೆಗೆದಿಟ್ಟವಳಿಗೆ ಮೈಯೆಲ್ಲ ಹಗುರವಾದ ಅನುಭವ ನೀಡಿತು. ಕಾಫಿ ಹಿಡಿದು ಬಂದ ಪೂರ್ಣಗೆ ತಶ್ವಿಕಾಳ ಅವತಾರ ಕಂಡು ಆಡಲು ಬಂದ ಮಾತೆಲ್ಲ ಗಂಟಲಲ್ಲೇ ಉಳಿಯಿತು.
ಏನು ತಶ್, ಸೀರೆ ಬಿಚ್ಚಿ ಹೊತ್ತಾಕಿದೀಯಾ? ಮನೆ ತುಂಬ ನೆಂಟ್ರಿದ್ದಾರೆ, ಸೀರೆ ಉಟ್ಕೋಮಾ ಎಂದು ಪ್ರೀತಿಯಿಂದ ಹೇಳಿದ ತಾಯಿಗೆ, ಮಾಮ್, ನೆಂಟ್ರಿದ್ರೆ ನಾನೇನ್ ಮಾಡಕ್ಕಾಗತ್ತೆ, ನನ್ಗೆ ಸೀರೆ ಹೆವಿ ಅನ್ಸುತ್ತೆ, ಐ ಆಮ್ ಕಂಫರ್ಟ್ ಇನ್ ದಿಸ್ ಡ್ರೆಸ್ ಎಂದವಳು ಮನೆಯಲ್ಲಿ ಹಾಕುವ ಬಟ್ಟೆಯನ್ನು ಹಾಕಿದ್ದಾಳೆ.